ನೋಡಿ, ನಾನು ಇವತ್ತು ಉಡುಪಿಗೆ ಬಂದಿದ್ದೆ ಆಯ್ತಾ. ಇಲ್ಲಿ ಬಂದಾಗ ಉಂಟಲ್ಲ, ನಂಗೆ ಆಶ್ಚರ್ಯ ಆಯ್ತು ಇದು ಉಡುಪಿ ಅಂತ ಹೇಳಿ. ಅಷ್ಟು ಎಲ್ಲ ರೋಡಲ್ಲಿ ಲೈಟ್ ಎಲ್ಲ ಹಾಕಿ ಜಗಮಗಿಸಿದೆ ರೋಡೆಲ್ಲ. ಒಳ್ಳೆ ಮದುಮಗಳ ತರ ಉಡುಪಿಯನ್ನ ಅಲಂಕರಿಸಿದ್ದಾರೆ ನೋಡಿ. ಇವಾಗ ನಮ್ಮ ಉಡುಪಿಯಲ್ಲಿ ಉಂಟಲ್ಲ ಪರ್ಯಾಯದ ಸಂಭ್ರಮ. ಶಿರೂರು ಮಠಾಧೀಶರ ಪ್ರಪ್ರಥಮ ಪರ್ಯಾಯ ಇದು. ಉಡುಪಿ ಪರ್ಯಾಯ ನಮ್ಮ ಪರ್ಯಾಯ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಈ ಸಲದ ಪರ್ಯಾಯವನ್ನು ನಾವು ಕಣ್ತುಂಬಿಸಿಕೊಳ್ಳಿಕ್ಕಿದ್ದೇವೆ. ನೋಡಿ, ನಾನು ಮತ್ತೆ ನನ್ನ ಮಗಳು ರಥಬೀದಿಗೆ ಬಂದ್ವಿ. ಅಲ್ಲಿ ಭರತನಾಟ್ಯ ಆಗ್ತಾ ಇತ್ತು. ಅದು ಕೂಡ ಫೇಮಸ್ ಸುಮಂಗಲ್ ರತ್ನಾಕರ್ ಅವರ ಭರತನಾಟ್ಯ. ನಂಗಂತೂ ಅವರ ಭರತನಾಟ್ಯ ಅಂತ ಹೇಳಿದ್ರೆ ಭಾರಿ ಇಷ್ಟ, ಭಾರಿ ಒಳ್ಳೇದಿರ್ತದೆ ಆಯ್ತಾ. ಚಿಕ್ಕ ಮಕ್ಕಳನ್ನೆಲ್ಲ ಹಾಕೊಂಡು ಟೀಮ್ ಎಲ್ಲ ಮಾಡಿದ್ದಾರೆ ಅವರು. ನಾನು ಅವರ ಟೀಮ್ನ ಭರತನಾಟ್ಯವನ್ನು ಸುಮಾರು ಸಲ ನೋಡಿದ್ದೆ. ನಮ್ಮ ಊರಿಗೆಲ್ಲ ಬಂದು ದೇವಸ್ಥಾನದಲ್ಲೆಲ್ಲ ಭರತನಾಟ್ಯ ಸೇವೆ ಮಾಡ್ತಾರೆ ಅವರು. ನೋಡಿ, ಹಾಗೇನೆ ಕೃಷ್ಣದೇವರನ್ನ ಒಂದು ಟ್ಯಾಬ್ಲದಲ್ಲಿ ಹಿಡ್ಕೊಂಡು ಹೋದ್ರು. ನಾವು ನೋಡ್ತಾ ಇದ್ವಿ. ನನ್ನ ಮಗಳು ಕೇಳ್ತಾ ಇದ್ಲು ಯಾರಮ್ಮ ಅದು ಅಂತ ಹೇಳಿ. ಭಾರಿ ಖುಷಿ ಆಯ್ತು ಅವಳಿಗೆಲ್ಲ ನೋಡಿ. ಹಾಗೇನೆ ನಾವು ರಥಬೀದಿಯಲ್ಲಿ ಫುಲ್ ಸುತ್ತಾಡ್ಕೊಂಡು ಬಂದ್ವಿ. ಅಲ್ಲಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ರು, ಅಂಗಡಿಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಅದನ್ನ ನಾನು ನನ್ನ ಮಗಳಿಗೆ ತೋರಿಸ್ತಾ ಬಂದೆ. ಅವಳಿಗೆ ಬುದ್ಧಿ ಬಂದ ನಂತರ ಇದು ಫಸ್ಟ್ ಪರ್ಯಾಯ ಅಂತ ಹೇಳ್ಬೋದು. ಅಂದ್ರೆ 3 ವರ್ಷ, ಈಗ ಅವಳಿಗೆ 5 ವರ್ಷ ಆಗುದಷ್ಟೇ. 3 ವರ್ಷ ಇರುವಾಗ ಒಂದ್ಸಲ ಪರ್ಯಾಯಕ್ಕೆ ಬಂದಿದ್ವಿ. ಅವಾಗ ಏನಷ್ಟು ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ. ಇವಾಗ ಎಲ್ಲ ಸ್ವಲ್ಪ ನೋಡಿ ಗೊತ್ತಾಗ್ತದೆ. ಅಲ್ಲಲ್ಲಿ ಲೈಟಿಂಗ್ಸ್ ಎಲ್ಲ ನೋಡಿ ಏನಮ್ಮ ಅಂತ ಕೇಳ್ತಾಳೆ ಅವಳು. ಮತ್ತೆ ನಾವು ಶಿರೂರು ಮಠದ ಎದುರುಗಡೆ ಬಂದ್ವಿ. ಶಿರೂರು ಮಠಕ್ಕಂತೂ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬಾ ಚಂದ ಡೆಕೋರೇಷನ್ ಮಾಡಿದ್ದಾರೆ. ಬರೀ ಚಂದ ಕಾಣ್ತಾ ಇತ್ತು ಮಾತ್ರ. ಹಾಗೆ ನೋಡಿ, ಶಿರೂರು ಮಠದ ಎದುರುಗಡೆ 2 ಬೇತಾಳವನ್ನು ಇಟ್ಟಿದ್ರು. ನನ್ನ ಮಗಳಿಗಂತೂ ನೋಡಿ ಖುಷಿ ಆಯ್ತು. ಹಾಗೆ ನಾವು ಒಳಗೆ ಹೋದ್ವಿ. ಹಾಗೆ ದೇವರ ಒಳಗಡೆ ಎಲ್ಲ ಅಲ್ಲಲ್ಲಿ ಮೂರ್ತಿ ಎಲ್ಲ ಕಾಣ್ಲಿಕ್ಕೆ ಸಿಕ್ಕಿತು. ಭಾರಿ ಚಂದ ಇತ್ತು. ಹಾಗೆ ನೋಡಿ, ನಾವು ಕನಕನ ಕಿಂಡಿ ನೋಡ್ಲಿಕ್ಕೆ ಬಂದ್ವಿ. ಇವಾಗಷ್ಟೇ ಸ್ವಲ್ಪ ದಿನದ ಹಿಂದೆ ಚಿನ್ನದ ಕನಕನ ಕಿಂಡಿಯನ್ನು ಮಾಡಿದ್ರು. ಅದೆಲ್ಲ ನೀವು ನೋಡಿರ್ಬೋದು. ತುಂಬಾ ಲೈವ್ ಎಲ್ಲ ಬರ್ತಾ ಇತ್ತು ಅದರದ್ದು. ನಮ್ಮ ಮೋದಿಜಿ ಎಲ್ಲ ಬಂದಿದ್ರು. ನಂತರ ಮುಂದೆ ಬಂದಾಗ ಪಂಚವಾದ್ಯ ಸೇವೆ ಎಲ್ಲ ದೇವರ ಎದುರುಗಡೆ ಆಗ್ತಾ ಇತ್ತು. ಹಾಗೆ ಅದನ್ನು ನೋಡ್ತಾ ನಿಂತ್ವಿ. ಭಾರಿ ಖುಷಿಯಾದ ಒಂದು ಸಂಭ್ರಮದ ವಾತಾವರಣ ಅಂತ ಹೇಳ್ಬೋದು. ಹಾಗೆ ಅಲ್ಲಲ್ಲಿ ರಂಗೋಲಿ ಬಿಡಿಸ್ತಾ ಇದ್ರು, ಅದನ್ನು ನೋಡ್ತಾ ನಿಂತ್ವಿ. ಹಾಗೆ ನಾವು ಮುಂದೆ ಬಂದು ರಾಜಾಂಗಣಕ್ಕೆ ಬಂದ್ವಿ. ರಾಜಾಂಗಣದಲ್ಲಿ ಏನಾದ್ರೂ ಇರ್ಬೋದಂತ ಹೇಳಿ ಎಲ್ಲ ಅಲ್ಲಲ್ಲಿ ಸೇವೆ ಎಲ್ಲ ಆಗ್ತಾ ಇರ್ತದೆ. ಭರತನಾಟ್ಯ ಹೀಗೆ ಬೇರೆ ಬೇರೆ ಸೇವೆಗಳಾಗ್ತಾ ಇರ್ತದೆ. ಹಾಗೆ ನೋಡುವ ಅಂತ ಹೇಳಿ ಬಂದದ್ದು. ಅಲ್ಲಿ ಬರುವಾಗಲೇ ನಮ್ಮ ಸುಗುಣೇಂದ್ರ ಸ್ವಾಮೀಜಿಗಳು ಆ ಕಡೆಯಿಂದ ಹೋದ್ರು ಒಳಗಡೆ. ಜನವರಿ 18ಕ್ಕೆ ಪರ್ಯಾಯ. ನೀವು ಕೂಡ ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಈ ಸಂಭ್ರಮದಲ್ಲಿ ನಾವು ಕೂಡ ಖುಷಿಯಿಂದ ಪಾಲ್ಗೊಳ್ಳುವ. ನಾವು ಹೀಗೆ ಇನ್ನು ಪರ್ಯಾಯದ ವಿಡಿಯೋದೊಂದಿಗೆ ಮುಂದೆ ಸಿಗುವ. ನಮ್ಮ ವಿಡಿಯೋವನ್ನು ತಪ್ಪದೆ ನೋಡ್ತಾ ಇರಿ.